ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪ್ರೀತಿ ಎಂಬುದು ಮನುಷ್ಯನ ಜೀವನದ ಒಂದು ಸುಂದರವಾದ ಅನುಬಂಧ. ಆದರೆ ಅದೇ ಪ್ರೀತಿಯಲ್ಲಿ ಬಿರುಕು ಮೂಡಿದರೆ ಅಥವಾ ನಂಬಿದವರು ನಮ್ಮನ್ನು ನಡು ನೀರಿನಲ್ಲಿ ಕೈಬಿಟ್ಟು ಹೋದರೆ ಮನಸ್ಸಿಗೆ ಆಗುವ ನೋವು ಅಷ್ಟಿಷ್ಟಲ್ಲ. ಇಂದಿನ ದಿನಗಳಲ್ಲಿ ಎಷ್ಟೋ ಜನರ ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ನಡೆಯುತ್ತಿರುತ್ತದೆ. ಚೆನ್ನಾಗಿಯೇ ಇದ್ದಂತಹ ಸಂಬಂಧದಲ್ಲಿ ಇದ್ದಕ್ಕಿದ್ದಂತೆ ಬಿರುಗಾಳಿ ಬೀಸಲು ಶುರುವಾಗುತ್ತದೆ. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರು ನಿಮ್ಮ ಮುಖ ನೋಡಲು ಇಷ್ಟಪಡದೆ ದೂರ ಹೋಗಿರುತ್ತಾರೆ. ಅಂತಹ ಸಮಯದಲ್ಲಿ ಏನು ಮಾಡಬೇಕು ಎಂದು ತಿಳಿಯದೆ ಎಷ್ಟೋ ಜನ ಕೊರಗುತ್ತಿರುತ್ತಾರೆ. ಇಂತಹ ಸಮಸ್ಯೆ ನಿಮಗೂ ಇದ್ದರೆ ಅಥವಾ ನಿಮ್ಮ ಸಂಗಾತಿ ನಿಮ್ಮ ಮಾತಿಗೆ ಬೆಲೆ ಕೊಡುತ್ತಿಲ್ಲ ಎಂದಾದರೆ ಚಿಂತಿಸುವ ಅಗತ್ಯವಿಲ್ಲ. ತಂತ್ರಶಾಸ್ತ್ರದಲ್ಲಿ ಇದಕ್ಕೆ ಒಂದು ಅದ್ಭುತವಾದ ಮತ್ತು ಸರಳವಾದ ಪರಿಹಾರವಿದೆ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಸಂಬಂಧಗಳು ಹಾಳಾಗಲು ಕೇವಲ ಜಗಳವಷ್ಟೇ ಕಾರಣವಾಗಿರುವುದಿಲ್ಲ. ಕೆಲವೊಮ್ಮೆ ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿಗಳು ಅಥವಾ ಜನರ ಕೆಟ್ಟ ದೃಷ್ಟಿಯೂ ಕೂಡ ಸುಖ ಸಂಸಾರಕ್ಕೆ ಬೆಂಕಿ ಇಡಬಹುದು. ಅಂತಹ ದೋಷಗಳನ್ನು ನಿವಾರಣೆ ಮಾಡಲು ನಮ್ಮ ಅಡುಗೆ ಮನೆಯಲ್ಲಿಯೇ ಇರುವಂತಹ ಲವಂಗ ಮತ್ತು ಕರ್ಪೂರ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಹೌದು, ಲವಂಗಕ್ಕೆ ಆಕರ್ಷಣಾ ಶಕ್ತಿ ಮತ್ತು ನಕಾರಾತ್ಮಕತೆಯನ್ನು ಹೋಗಲಾಡಿಸುವ ಶಕ್ತಿ ಎರಡೂ ಇದೆ. ಈ ಪರಿಹಾರವನ್ನು ನೀವು ಶುಕ್ರವಾರದ ದಿನ ಅಥವಾ ಹುಣ್ಣಿಮೆಯ ದಿನದಂದು ಮಾಡುವುದು ಬಹಳ ಶ್ರೇಷ್ಠ. ಇದನ್ನು ಮಾಡುವುದು ಹೇಗೆಂದರೆ, ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ದೀಪ ಹಚ್ಚುವ ಸಮಯದಲ್ಲಿ ನೀವು ಶುದ್ಧರಾಗಿ ದೇವರ ಕೋಣೆಯಲ್ಲಿ ಕುಳಿತುಕೊಳ್ಳಬೇಕು. ನಿಮ್ಮ ಬಲಗೈಯಲ್ಲಿ 3 ಲವಂಗಗಳನ್ನು ಮತ್ತು 2 ಕರ್ಪೂರದ ಬಿಲ್ಲೆಗಳನ್ನು ತೆಗೆದುಕೊಳ್ಳಿ. ನೆನಪಿರಲಿ, ಲವಂಗ ಮುರಿದಿರಬಾರದು, ಅದು ಹೂವಿನ ಸಮೇತ ಪೂರ್ಣವಾಗಿರಬೇಕು. ಕಣ್ಣು ಮುಚ್ಚಿ ನಿಮ್ಮ ಇಷ್ಟದೈವವನ್ನು ಪ್ರಾರ್ಥನೆ ಮಾಡಿ, ನಿಮ್ಮಿಂದ ದೂರ ಆಗಿರುವ ವ್ಯಕ್ತಿಯ ಮುಖವನ್ನು ನೆನಪಿಸಿಕೊಳ್ಳಿ. ಅವರು ಮತ್ತೆ ನಿಮ್ಮ ಬಳಿ ಬರಬೇಕು, ನಮ್ಮಿಬ್ಬರ ನಡುವೆ ಇರುವ ಜಗಳ ಮನಸ್ತಾಪಗಳು ದೂರವಾಗಬೇಕು ಎಂದು ಸಂಕಲ್ಪ ಮಾಡಿಕೊಳ್ಳಿ. ನಂತರ ಆ ಲವಂಗ ಮತ್ತು ಕರ್ಪೂರವನ್ನು ಒಂದು ಮಣ್ಣಿನ ಹಣತೆಯಲ್ಲಿ ಅಥವಾ ತಾಮ್ರದ ತಟ್ಟೆಯಲ್ಲಿ ಹಾಕಿ ನಿಮ್ಮ ಮನೆಯ ಹೊಸ್ತಿಲ ಬಳಿ ಅಥವಾ ಬೆಡ್ರೂಮಿನ ಮೂಲೆಯಲ್ಲಿ ಸುಟ್ಟುಬಿಡಿ. ಅದು ಉರಿಯುತ್ತಿರುವಾಗ ಬರುವ ಸುಗಂಧ ಮತ್ತು ಹೊಗೆ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತದೆ. ಇದು ಪೂರ್ತಿಯಾಗಿ ಉರಿದು ಬೂದಿಯಾದ ನಂತರ ಆ ಬೂದಿಯನ್ನು ತೆಗೆದುಕೊಂಡು ನಿಮ್ಮ ಮನೆಯ ಹೊರಗೆ ಅಥವಾ ಕುಂಡದಲ್ಲಿರುವ ಗಿಡಕ್ಕೆ ಹಾಕಿಬಿಡಿ. ಇದನ್ನು ನೀವು ಸತತವಾಗಿ 5 ಶುಕ್ರವಾರಗಳ ಕಾಲ ಅಥವಾ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಮಾಡಿದರೆ ನಿಮ್ಮ ಸಂಬಂಧದಲ್ಲಿ ಆಗಿರುವ ಬದಲಾವಣೆಯನ್ನು ನೀವೇ ನೋಡುತ್ತೀರಿ. ವಿಶೇಷವಾಗಿ ಗಂಡ ಹೆಂಡತಿ ನಡುವೆ ವಿಪರೀತ ಜಗಳವಿದ್ದರೆ ಮಲಗುವಾಗ ತಲೆದಿಂಬಿನ ಕೆಳಗೆ 1 ಲವಂಗವನ್ನು ಇಟ್ಟುಕೊಂಡು ಮಲಗಿ, ಬೆಳಿಗ್ಗೆ ಅದನ್ನು ಸುಡುವುದರಿಂದ ಪರಸ್ಪರ ಪ್ರೀತಿ ಹೆಚ್ಚಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆದರೆ ಒಂದು ಮುಖ್ಯವಾದ ವಿಷಯವೇನೆಂದರೆ, ಇದನ್ನು ಮಾಡುವಾಗ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು ಮತ್ತು ನಂಬಿಕೆ ಇರಬೇಕು. ಕೆಟ್ಟ ಉದ್ದೇಶದಿಂದ ಅಥವಾ ಬೇರೆಯವರ ಸಂಸಾರ ಒಡೆಯಲು ಇದನ್ನು ಮಾಡಿದರೆ ಫಲಿಸುವುದಿಲ್ಲ. ನಿಮ್ಮ ಪ್ರೀತಿ ಸತ್ಯವಾಗಿದ್ದರೆ ಖಂಡಿತವಾಗಿಯೂ ಆ ಭಗವಂತ ನಿಮ್ಮ ಪ್ರೀತಿಯನ್ನು ಮತ್ತೆ ನಿಮ್ಮ ಬಳಿ ಸೇರಿಸುತ್ತಾನೆ. ಈ ಮಾಹಿತಿಯು ನಿಮಗೆ ಉಪಯುಕ್ತ ಅನಿಸಿದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಮಸ್ಯೆಗಳು ಏನೇ ಇರಲಿ, ಭಗವಂತನ ಮೇಲೆ ಭಾರ ಹಾಕಿ ಪ್ರಯತ್ನ ಪಟ್ಟರೆ ಗೆಲುವು ಖಂಡಿತ. ಧನ್ಯವಾದಗಳು.